ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನನ್ನ ಫಿಟ್ನೆಸ್ ಜರ್ನಿ ಮತ್ತೆ ಸ್ವಲ್ಪ ಎಕ್ಸ್‌ಪೀರಿಯನ್ಸ್, ನಾಲೆಡ್ಜ್ ಅನ್ನು ಶೇರ್ ಮಾಡ್ತಾ ಇದ್ದೇನೆ. ಫಸ್ಟ್‌ಗೆ ನಾನು ಎಕ್ಸರ್ಸೈಸ್ ಶುರು ಮಾಡುವಾಗ ನಾನು ಬಾಡಿ ಪಾರ್ಟ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಅದೇನಂದ್ರೆ ಫಾರ್ ಎಕ್ಸಾಂಪಲ್ ನಾನು ಚೆಸ್ಟಿನ 4, 5 ಎಕ್ಸರ್ಸೈಸ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್ ಬಾರ್ಬೆಲ್ ಪ್ರೆಸ್, ಡಂಬಲ್ ಪ್ರೆಸ್, ಅದಾದ ನಂತರ ಇನ್ಕ್ಲೈನ್ ಪ್ರೆಸ್, ಕೇಬಲ್ ಫ್ಲೈಸ್, ಪೆಗ್ ಡೆಕ್ ಫ್ಲೈಸ್ ಈ ಎಕ್ಸರ್ಸೈಸ್ ಅನ್ನು ನಾನು ಮಾಡ್ತೇನೆ. ಇದರಲ್ಲಿ ಪ್ರಾಬ್ಲಮ್ ಏನಂದ್ರೆ ಒಂದೇ ಪಾರ್ಟ್ ಅನ್ನು ನಾನು 6 ಬಾರಿ ಟ್ರೈನ್ ಮಾಡ್ತಾ ಇದ್ದೇನೆ. ಮೇನ್ ಆಗಿ ಈ ಸ್ಪ್ಲಿಟ್ ಅನ್ನು ಬಾಡಿ ಬಿಲ್ಡರ್, ಎಕ್ಸ್ಪೀರಿಯನ್ಸ್ ಲಿಫ್ಟರ್ ಎಲ್ಲ ಫಾಲೋ ಮಾಡ್ತಾರೆ. ಸ್ಟಾರ್ಟಿಂಗ್ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ. ಮಂಡೇ ಚೆಸ್ಟ್ ವರ್ಕೌಟ್ ಮಾಡಿದೆ, ನಾವು ನೆಕ್ಸ್ಟ್ ಮಂಡೇ ಚೆಸ್ಟ್ ವರ್ಕೌಟ್ ಮಾಡ್ತೆ. ಸೊ ಹಾಗಾಗಿ ನಾವು ಇದರಲ್ಲಿ ನಮಗೆ ಫುಲ್ 4 to 5 ಡೇಸ್ ತುಂಬಾ ಗ್ಯಾಪ್ ಸಿಗುತ್ತೆ. ಬಹಳ ಸಮಯಗಳ ನಂತರ ನಾನು ನನ್ನ ಈ ಎಕ್ಸರ್ಸೈಸ್ ಸ್ಪ್ಲಿಟ್ ಅನ್ನು ಚೇಂಜ್ ಮಾಡಿದೆ. ಪುಷ್ ಪುಲ್ ಲೆಗ್ ಗೆ ಸ್ವಿಚ್ ಆದೆ. ಪುಷ್ ಪುಲ್ ಲೆಗ್ ಅಲ್ಲಿ ಏನು ಬೆನಿಫಿಟ್ ಅಂದ್ರೆ ನಮ್ಮ ಬಾಡಿ ಸ್ವಲ್ಪ ಫಾಸ್ಟ್ ಆಗಿ ಗ್ರೋ ಆಗ್ಲಿಕ್ಕೆ ನಾವು ವೀಕಲ್ಲಿ 2 ಸರಿ ಟ್ರೈನ್ ಮಾಡಬೇಕು. ಆವಾಗ ನಮ್ಮ ಬಾಡಿ ಸ್ವಲ್ಪ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರ ನಾನು ಪುಷ್ ಪುಲ್ ಲೆಗ್ ಅನ್ನು ಫಾಲೋ ಮಾಡಿದೆ. ಫಾರ್ ಎಕ್ಸಾಂಪಲ್ ನೀವು ಸೋಮವಾರ ಪುಷ್ ಎಕ್ಸರ್ಸೈಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಬುಧವಾರ ಕೂಡ ಪುಷ್ ಎಕ್ಸರ್ಸೈಸ್ ಮಾಡ್ತೀರಾ. ನೀವು 2 ಎಕ್ಸರ್ಸೈಸ್ ಚೆಸ್ಟಿಗೆ ಸೋಮವಾರ ಮಾಡ್ತೀರಾ, ನೆಕ್ಸ್ಟ್ 2 ಸೆಟ್ ಎಕ್ಸರ್ಸೈಸ್ ನೀವು ಚೆಸ್ಟಿಗೆ ಬುಧವಾರ ಕೂಡ ಮಾಡ್ತೀರಾ. ಎಕ್ಸರ್ಸೈಸ್ ಕೂಡ ಮಾಡ್ತೀರಾ, ನಮ್ಮ ಚೆಸ್ಟ್ 2 ಬಾರಿ ಹಿಟ್ ಆಗುತ್ತೆ. ಅವಾಗ ನಮ್ಮ ಚೆಸ್ಟ್ ಗ್ರೋ ಆಗುವ ಚಾನ್ಸಸ್ ಬಾಡಿ ಪಾರ್ಟ್ ಎಕ್ಸರ್ಸೈಸ್ ಜಾಸ್ತಿ ಇರುತ್ತೆ. ಪುಷ್ ಅಂದ್ರೆ ಏನು? ಪುಷ್ ಅಂದ್ರೆ ನಾವು ಯಾವುದೇ ಒಂದು ಬಾಡಿ ವೇಟ್ ಅನ್ನು ಪುಷ್ ಮಾಡ್ತೇವೋ ಅದನ್ನು ನಾವು ಪುಷ್ ಎಕ್ಸರ್ಸೈಸ್ ಅಂತೇವೆ. ಇದರಲ್ಲಿ ಮೇನ್ ಆಗಿ 3 ನಮ್ಮ ಬಾಡಿ ಪಾರ್ಟ್ ಹಿಟ್ ಆಗುತ್ತೆ. ಅದ್ಯಾವುದಂದ್ರೆ ನಮ್ಮ ಚೆಸ್ಟ್ ಹಿಟ್ ಆಗುತ್ತೆ, ನಮ್ಮ ಶೋಲ್ಡರ್ ಹಿಟ್ ಆಗುತ್ತೆ, ಟ್ರೈಸೆಪ್ಸ್ ಹಿಟ್ ಆಗುತ್ತೆ. ನಾನು ಪುಷ್ ಡೇ ಅಲ್ಲಿ 23 ಚೆಸ್ಟ್ ಎಕ್ಸರ್ಸೈಸ್, 2 ಶೋಲ್ಡರ್ ಎಕ್ಸರ್ಸೈಸ್, 1 ಅಥವಾ 2 ಎಕ್ಸರ್ಸೈಸ್ ಫಾರ್ ದ ಟ್ರೈಸೆಪ್ಸ್‌ಗೆ ಮಾಡ್ತೇನೆ. ನೆಕ್ಸ್ಟ್ ಬುಧವಾರ ಕೂಡ ನಾನು 2 ಎಕ್ಸರ್ಸೈಸ್ ಚೆಸ್ಟ್‌ಗೆ, 2 ಎಕ್ಸರ್ಸೈಸ್ ಶೋಲ್ಡರ್‌ಗೆ, 2 ಎಕ್ಸರ್ಸೈಸ್ ಟ್ರೈಸೆಪ್ಸ್‌ಗೆ ಮಾಡ್ತೇನೆ. ನಾನು 2 ಸಾರಿ ನನ್ನ ಚೆಸ್ಟ್ ಅನ್ನು, ಶೋಲ್ಡರ್ ಅನ್ನು ನಾನು ಹಿಟ್ ಆವಾಗ ನನ್ನ ಬಾಡಿ ಗ್ರೋ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಪುಲ್ ಎಕ್ಸರ್ಸೈಸ್. ಪುಲ್ ಎಕ್ಸರ್ಸೈಸ್ ಏನಂದ್ರೆ ನಾವು ಯಾವುದೇ ರೀತಿಯಾಗಿ ವೆಯ್ಟ್ ಅನ್ನು ನಮ್ಮ ಬಾಡಿ ಪಾರ್ಟಿನ ಕಡೆಗೆ ನಾವು ಪುಲ್ ಮಾಡ್ತೇವೋ ಅದನ್ನು ನಾವು ಪುಲ್ ಎಕ್ಸರ್ಸೈಸ್ ಅಂತ ಹೇಳ್ತೇನೆ. ಮೇನ್ ಆಗಿ ನಾನು ಪುಲ್ ಎಕ್ಸರ್ಸೈಸ್ ಅನ್ನು ನಾನು ಮಂಗಳವಾರ ಮತ್ತು ಗುರುವಾರ ಮಾಡ್ತೇನೆ. ಇದರಲ್ಲಿ 2 ಅಥವಾ 3 ಎಕ್ಸರ್ಸೈಸ್ ಬ್ಯಾಕಿಗೆ ಮತ್ತು 2 ಎಕ್ಸರ್ಸೈಸ್ ಅಥವಾ 3 ಎಕ್ಸರ್ಸೈಸ್ ಫಾರ್ ದ ಬೈಸೆಪ್ಸ್‌ಗೆ, ಅದು ಕೂಡ ಮಂಗಳವಾರ ಮತ್ತು ಗುರುವಾರ. ಟೋಟಲ್ 6 ಎಕ್ಸರ್ಸೈಸ್ ಆಯಿತು. 6 ಎಕ್ಸರ್ಸೈಸ್ ಆಯಿತು. 6 ಎಕ್ಸರ್ಸೈಸನ್ನು ನಾನು 2 ಡೇಗೆ ನಾನು ಸ್ಪ್ಲಿಟ್ ಮಾಡಿ ಅದನ್ನು ನಾನು ಕಂಪ್ಲೀಟಾಗಿ ಮಾಡ್ತೇನೆ. ಅದಾದ ನಂತರ ಲೆಗ್ ಎಕ್ಸರ್ಸೈಸ್. ಲೆಗ್ ಮೇನ್ ಪಾರ್ಟ್. ನಾನು ಯಾವತ್ತೂ ಕೂಡ ಲೆಗ್ ಎಕ್ಸರ್ಸೈಸನ್ನು ಮಿಸ್ ಮಾಡೋದಿಲ್ಲ. ಅದು ಟಫ್ ಕೂಡ ಇರುತ್ತೆ, ಚಾಲೆಂಜ್ ಕೂಡ ಆಗಿರುತ್ತೆ. ಲೆಗ್ಗಿಗೆ ನಾನು 4 ಎಕ್ಸರ್ಸೈಸ್ ಮಾಡ್ತೇನೆ. ಮೇಯ್ನಾಗಿ 2 ಎಕ್ಸರ್ಸೈಸ್ ಮಾಡ್ತೇನೆ, ಸ್ಕ್ವಾಟ್ ಆಗಿರ್ಬೋದು ಅಥವಾ ಡಂಬಲ್ ಲಂಜಸ್. ನಾನು ಇದನ್ನು ಬುಧವಾರ ಮತ್ತು ಶನಿವಾರ ಮಾಡ್ತೇನೆ. ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಯಾವ ರೀತಿಯಾಗಿ ನಾವು ಎಕ್ಸರ್ಸೈಸನ್ನು ಸ್ಪ್ಲಿಟ್ ಮಾಡಿ 2 ದಿನಕ್ಕೆ ಡಿವೈಡ್ ಮಾಡಿ 6 ಡೇಸ್ ಪ್ಲ್ಯಾನ್. ಆ್ಯಂಡ್ ಒಬ್ಬೊಬ್ಬರಿಗೆ 6 ಡೇ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಯಾವ ರೀತಿಯಾಗಿ ನಾವು 4 ಡೇಸ್ಗೆ ಜಿಮ್ಗೆ ಹೋಗಿ ಬಾಡಿ ಪಾರ್ಟಿಗೆ 2 ಸಾರಿ ಹಿಟ್ ಮಾಡ್ಬೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ.